ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಅಂದರೆ ಮುಖ್ಯಮಂತ್ರಿ ಆದ ಮೇಲೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಸಿಗತ್ತೆ ಅಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಂತಹ ಅಭಿಮಾನಿಗಳಿಗೆ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಈ ಒಂದು ವಿಡಿಯೋ ಆಗಿರುತ್ತೆ. ಎಲ್ರಿಗೂ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್, ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು ಭಾನುವಾರ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಭೇಟಿ ನೀಡಿದ್ರು. ಬೆಳಗ್ಗೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ರಾತ್ರಿವರೆಗೂ ಅಲ್ಲೇ ಇದ್ದು ಎಲ್ಲ ಹಳ್ಳಿಗಳಿಗೂ ಭೇಟಿ ನೀಡಿ ತಮ್ಮ ಒಂದು ರಾಜಕೀಯದ ಮುಂದಿನ ಬೆಳವಣಿಗೆ ಬಗ್ಗೆ ಮತ್ತು ಸುಧಾರಣೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಹಾಗೆ ನನ್ನನ್ನು ಅಧಿಕಾರಕ್ಕೆ ತಂದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸೋದಕ್ಕೆ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದರು. ಹಾಗೆ ತಮ್ಮ ಸ್ವಕ್ಷೇತ್ರಕ್ಕೆ ಬಂದು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸೋಕೆ ಬಂದಿದ್ದರು. ಎಷ್ಟೋ ಅಪರಾಧಗಳನ್ನು ಮಾಡಿದವರು ಇವತ್ತು ಬೇಲ್ ಮೂಲಕ ಹೊರಗಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ದರ್ಶನ್ ಅಭಿಮಾನಿಗಳು ಈ ಒಂದು ಅತಿರೇಕಕ್ಕೆ ಹೋಗ್ತಿರೋಕ್ಕೆ ಕಾರಣಗಳು ಅದರಲ್ಲೂ ಇದೊಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಎಸ್, ಸರ್ಕಾರ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿರೋದನ್ನು ನೋಡಿದ್ರೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಆ ಒಂದು ಸರ್ಕಾರದ ಮೇನ್ ಪಿಲ್ಲರ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅಂತ ತುಂಬ ಜನ ಅಭಿಮಾನಿಗಳು ತಮ್ಮ ಆಸೆಗಳನ್ನು ಈಗಲೂ ಕೂಡ ವ್ಯಕ್ತಪಡಿಸ್ತಿರೋದು ನಿಜ ಅಂತ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ರಾಮನಗರದಲ್ಲಿ ಕೂಡ ದರ್ಶನ್ ಅಭಿಮಾನಿಗಳು ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬಂದಾಗ ಅಲ್ಲಿ ಹಲವಾರು ದರ್ಶನ್ ಅಭಿಮಾನಿಗಳು ಸೇರಿ ಡಿ ಕೆ ಶಿವಕುಮಾರ್ ಅವರು ಜನರ ಜೊತೆ ಮಾತಾಡ್ತಾ ಇದ್ದರೂ ಸಹ ಡಿ ಬಾಸ್ ಅಂತ ಜನರು ಕೂಗ್ತಾನೇ ಇದ್ದರು. ಈ ಒಂದು ಕೂಗನ್ನು ಕೇಳಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ತುಂಬ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಗರ್ಜಿಸಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಅಭಿಮಾನ ಅನ್ನೋದು ಪರಾಕಾಷ್ಠೆಗೆ ಹೋಗಬಾರ್ದು. ಎಂತಹ ಸಂದರ್ಭ, ಯಾವ ಸಂದರ್ಭದಲ್ಲಿ ನಾವಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ. ಹೌದು, ಅಭಿಮಾನ ಇದೆಯಾ? ಇದೆ. ಆ ಒಂದು ಅಭಿಮಾನವನ್ನು ಯಾವ ರೀತಿ ತೋರಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಾದರೂ ಸಹ ದರ್ಶನ್ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಜಯ ಘೋಷಣೆಯನ್ನು ದರ್ಶನ್ ಅಭಿಮಾನಿಗಳ ವರ್ತನೆಯಿಂದಾಗಿಯೇ ಇವತ್ತು ಬೇಲ್ ನಿರಾಕರಣೆಯಾಗಿದೆ ಅನ್ನೋ ಒಂದಿಷ್ಟು ಮಾತುಗಳನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಆದ ಕಾರಣ ನೀವು ಎಷ್ಟು ನಿಶಬ್ದವಾಗಿ ಇರ್ತೀರೋ ಹಾಗೆ ಮುಂದೊಂದು ದಿನ ಶಬ್ದವನ್ನು ಮಾಡೋಕ್ಕೆ ಚಾನ್ಸ್ ಸಿಗತ್ತೆ ಅನ್ನೋ ಒಂದು ಕಿವಿ ಮಾತನ್ನು ಕೇಳ್ತೀವಿ. ಎಸ್, ಕನಕಪುರಕ್ಕೆ ಭೇಟಿ ನೀಡಿ ಅಧಿಕಾರವನ್ನು ಕೊಟ್ಟಂತಹ ಎಲ್ಲ ಜನರಿಗೂ ಅಭಿನಂದನೆಗಳು ಅಂತ ಹೇಳ್ತಿರುವ ಸಮಯದಲ್ಲಿ ಡಿ ಬಾಸ್ ಅಭಿಮಾನಿಗಳು ಇದು ಏನಪ್ಪ ಅಂತ ಅಂದರೆ ಡಿ ಬಾಸ್ ಯಾವಾಗ ರಿಲೀಸ್ ಮಾಡ್ತೀರಾ ನಮ್ಮ ಡಿ ಬಾಸ್ ಅಂತ ಕೂಗ್ತಾ ಇದ್ರು. ಮಾತು ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಯಾವ ಕ್ಷಣ ಎಲ್ಲಿ ಹೇಗೆ ಕೇಳಬೇಕು ತುಂಬ ಮುಖ್ಯ ಆಗತ್ತೆ ಅಂತ ಅವರ ಹೆಸರನ್ನು ಕೆಡಿಸೋಕೆ ಈ ಥರ ಮಾಡ್ತಾರೋ ಅಥವಾ ಅಭಿಮಾನಿಗಳ ಹೆಸರನ್ನು ಕೆಡಿಸೋಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಈ ಒಂದು ಪರಾಕಾಷ್ಠೆ ತುಂಬ ಅಂದರೆ ತುಂಬ ಮಿತಿ ಮೀರಿದೆ ಅಂತಲೇ ಹೇಳಬಹುದು. ಎಸ್, ಇದೆಲ್ಲದಕ್ಕೂ ಕೂಡ ಶಾಂತವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಗಲಾಟೆ ಮಾಡಿದ್ರೆ ಲಾಠಿ ಚಾರ್ಜ್ ಆಗತ್ತೆ. ಯಾವ ಡಿ ಬಾಸ್ ರೀ, ಯಾರೂ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ.
ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತಿಗೆ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಆಗಿರಬಹುದು. ಆದರೂ ಕೂಡ ಒಂದು ಮಾತನ್ನು ಹೇಳ್ತೀನಿ, ಒಂದು ನ್ಯಾಯಾಂಗ ಅಂತ ಬಂದರೆ ಅಲ್ಲಿ ಎಲ್ಲರೂ ಕೂಡ ಒಂದೇ. ಆ ಒಂದು ನ್ಯಾಯಾಂಗಕ್ಕೆ ಹೋಗಿದೆ ಒಂದು ಪ್ರಕರಣ ಅಂತ ಅಂದರೆ ಅವರು ಯಾವ ತೀರ್ಪನ್ನು ಕೊಡ್ತಾರೆ, ಹೇಗೆ ಈ ಒಂದು ತನಿಖೆ ನಡೆಯುತ್ತೆ, ಅದೆಲ್ಲವೂ ಕೂಡ ಸಮಾಜಮುಖಿಯಾಗಿಯೇ ನಡೆಯುತ್ತೆ. ಅಲ್ಲೇನಾಗತ್ತೆ ಏನಿಲ್ಲ, ಫೈನಲ್ ಜಡ್ಜ್ಮೆಂಟ್ ಏನಿರುತ್ತೆ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ ನಡೀತಿರುತ್ತೆ. ಅಲ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಆಗಿರಬಹುದು ಅಥವಾ ಹೆಸರಾಂತ ಒಬ್ಬ ಫೇಮಸ್ ಪೀಪಲ್ ಆಗಿರಬಹುದು, ಅಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅಂತ ಹೇಳ್ಬೋದು. ತಪ್ಪಿತಸ್ಥರಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅಂತಲೂ ಹೇಳ್ಬೋದು. ಯಾರದ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋಕೆ, ಯಾರಿಗೆ ಶಿಕ್ಷೆ ಕೊಡಬೇಕು, ಯಾರಿಗೆ ಶಿಕ್ಷೆಯಿಂದ ಮುಕ್ತರನ್ನಾಗಿ ಮಾಡಬೇಕು ಅನ್ನೋದೆಲ್ಲವೂ ಕೂಡ ನ್ಯಾಯಾಂಗಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಒಂದು ಕಿವಿ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ದರ್ಶನ್ ಅಭಿಮಾನಿಗಳಿಗೆ. ಅವಸರವೇ ಅಪಘಾತಕ್ಕೆ ಕಾರಣ. ಅವಸರ ಮಾಡಬೇಡಿ, ಅವಸರ ಪಟ್ಟು ಡಿಸಪಾಯಿಂಟ್ ಆಗಬೇಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.